ನಮಸ್ಕಾರ ಆತ್ಮೀಯ ಬಂಧುಗಳೇ. ಕರ್ಕೋಟಕಸ್ಯ ನಾಗಸ್ಯ ದಮಯಂತ್ಯಾಹ ನಲಸ್ಯ ಚ ಋತುಪರ್ಣಸ್ಯ ರಾಜರ್ಷೇಃ ಕೀರ್ತನಂ ಕಲಿನಾಶನಂ ಅನ್ನುವಂತಹ ಶ್ಲೋಕ ನಳ ಮಹಾರಾಜರ ಚರಿತ್ರೆಯಲ್ಲಿ ಬರುವಂಥದ್ದು. ಇದು ಮಹಾಭಾರತದಲ್ಲಿ ಬರ್ತಕ್ಕಂಥ ಒಂದು ಶ್ಲೋಕ. ಧರ್ಮರಾಯ ಅವರು ಕಾಡಿಗೆ ಹೋದ ನಂತರ ವನಪರ್ವದಲ್ಲಿರುವಾಗ ಅವರಿಗೆ ಭಾಳಷ್ಟು ವರೀಸಾಗಿರುತ್ತೆ. ಏನು ಈ ಥರ ಒಂದು ಸಂದಿಗ್ಧ ಪರಿಸ್ಥಿತಿ ಬಂತಲ್ಲ ಅಂತೇಳಿ. ಆ ಸಂದರ್ಭದಲ್ಲಿ ಋಷಿಮುನಿಗಳು ಬಂದು ಹೇಳಿಕೊಡುವಂಥದ್ದು ಧರ್ಮರಾಜನಿಗೆ, ಇದು ನಿನಗೆ ಮಾತ್ರ ಅಲ್ಲಪ್ಪ, ನಳ ಮಹಾರಾಜನಿಗೂ ಈ ಥರ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದಿತ್ತು ಅಂತ ಹೇಳಿ. ಆ ಸಂದರ್ಭವನ್ನು ಅವರು ಜಯಿಸಲಿಕ್ಕೆ ಅವರಿಗೆ ಹೇಳಿಕೊಟ್ಟಂತಹ ಮಂತ್ರ ಕರ್ಕೋಟಕಸ್ಯ ನಾಗಸ್ಯ ದಮಯಂತ್ಯಾಹ ನಲಸ್ಯ ಚ ಋತುಪರ್ಣಸ್ಯ ರಾಜರ್ಷೇಃ ಕೀರ್ತನಂ ಕಲಿನಾಶನಂ. ಕಲಿಯುಗದಲ್ಲಿ ಯಾರು ಈ ಒಂದು ಶ್ಲೋಕವನ್ನು ಹೇಳಿಕೊಳ್ತಾರೆ ಅವರಿಗೆ ಕಲಿಬಾಧೆ ಇರುವುದಿಲ್ಲ ಅಂತ ಹೇಳಿ ಕರ್ಕೋಟಕ ಅನ್ನೋಂಥ ಒಂದು ನಾಗ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಒಂದು ವರ. ಸೊ ನಳ ಮಹಾರಾಜರನ್ನ ಸ್ಮರಣೆ ಆಗುತ್ತೆ, ದಮಯಂತಿಯ ಸ್ಮರಣೆ ಆಗುತ್ತೆ. ಋತುಪರ್ಣ ರಾಜ ಯಾರಂತ ಹೇಳಿದ್ರೆ ಶ್ರೀರಾಮಚಂದ್ರನ ಪೂರ್ವಜರವರು. ರಘುವಂಶದಲ್ಲಿ ಇರ್ತಕ್ಕಂಥ ಯಾರನ್ನ ನಾವು ಶ್ರೀರಾಮಚಂದ್ರ ಪ್ರಭು ಅಂತ ಹೇಳಿ ಕರಿತೀವಿ, ಅವರ ಪೂರ್ವಜರು. ಸೊ ಇವರೆಲ್ಲರನ್ನ ನಾವು ಸ್ಮರಣೆ ಮಾಡಿಕೊಳ್ಳುವುದರಿಂದ ನಮ್ಮ ಜೀವನ ಸಂಜೀವನ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಕರ್ಕೋಟಕಸ್ಯ ನಾಗಸ್ಯ ದಮಯಂತ್ಯಾಹ ನಲಸ್ಯ ಚ ಋತುಪರ್ಣಸ್ಯ ರಾಜರ್ಷಿಃ ಕೀರ್ತನಂ ಕಲಿನಾಶನಂ. ಥ್ಯಾಂಕ್ ಯು ಅಂಡ್ ಲವ್ ಯು. ನಮಸ್ತೆ. ಜೈ ರಾಮಕೃಷ್ಣ. ರಾಧೆ ರಾಧೆ.